ಉಪಚುನಾವಣೆಯ ಡಿಕ್ಲೇರ್ ಆಗಿರುವಂಥ ಕಂಡಕ್ಟ್ ಹಿನ್ನೆಲೆಯಲ್ಲಿ ಒಂದು ಸೀಮಿತವಾಗಿರುವಂಥ ಚರ್ಚೆ ಆಗಬೇಕು ಅಂತ ತೀರ್ಮಾನ ಆಗಿ ಸೀಮಿತವಾಗಿ ಚರ್ಚೆ ಆಗಿದೆ. ಯಾವ್ಯಾವ ಯೋಜನೆಗಳು ಸ್ಥಿತಿಗತಿ ಏನಿದೆ ಅದರ ಬಗ್ಗೆ ಚರ್ಚೆ ಆಗಿದೆ. ಕೆಲವೆಲ್ಲ ಕಂಪ್ಲೈನ್ಸ್ ಮಾಡಬೇಕು ಮತ್ತು ಕಂಪ್ಲೈನ್ಸ್ ಆದಮೇಲೆ ಕ್ಲಿಯರೆನ್ಸಸ್ಗೆ ನಾವೆಲ್ಲ ಒಟ್ಟಿಗೆ ಸಹಾಯ ಮಾಡಬೇಕು ಅಂತ ನಾನು ಒಂದು ಸಜೆಷನ್ ಮಾಡಿದ್ದೇನೆ. ಎಲೆಕ್ಷನ್ ಮುಗಿದ ತಕ್ಷಣ ಅವ್ರು ಬಂದರೆ ನಾವೆಲ್ಲರೂ ಸೇರಿ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಭೇಟಿಯಾಗಿ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿಯ ಡಿಪಾರ್ಟ್ಮೆಂಟಲ್ಲಿ ಏನು ಕ್ಲಿಯರೆನ್ಸ್ ಆಗಬೇಕು ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದರೆ ಆಗುತ್ತೆ ಅಂತ. ಮತ್ತು ಈ ಮಧ್ಯೆ ಅಪ್ಪರ್ ಭದ್ರದ್ದು ರಿವೈಸ್ಡ್ ಎಸ್ಟಿಮೇಟ್ ಮಾಡಬೇಕು ಅಂತ ಕಳಿಸಿದ್ರು. ಅದೇನೋ ರೆಡಿಯಾಗಿದೆ ಅಂತೆ. ಈಗ ಅದು TAC ಮೀಟಿಂಗ್ ಇದೆ 20ನೇ ತಾರೀಕು. ಅದಾದಮೇಲೆ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಇದೆ. ಅದಾದಮೇಲೆ ಅದು ಕ್ಯಾಬಿನೆಟ್ ಬರಬೇಕಾಗುತ್ತೆ. ಅದನ್ನು ಫಾಲೋಅಪ್ ಮಾಡ್ತಾಯಿದ್ವಿ, ನಾವೇ ಫಾಲೋಅಪ್ ಮಾಡ್ತಾಯಿದ್ವಿ. ಹೀಗೆ ಫೈನಲ್ ಸ್ಟೇಜಲ್ಲಿ ಕೆಲವೆಲ್ಲ ಇದ್ದಿದ್ದನ್ನು ಮಾಡೋದಕ್ಕೆ ಅವಕಾಶ ಇದೆ. ಒಟ್ಟಿಗೆ ಮಾಡೋಣ. ನಾವೆಲ್ಲ ನೆಲ ಜಲ ವಿಷಯಕ್ಕೆ ಬಂದಾಗ ನಾವು ಹಿಂದೂ ಕೂಡ ಎಲ್ಲ ಪಾರ್ಟಿಯರು ಒಂದಾಗಿ ಮಾಡಿದ್ದೇವೆ. ಅಪೋಸಿಷನ್ನು ರೂಲಿಂಗ್ ಅನ್ನೋದಕ್ಕಿಂತ ಎಲ್ಲ ಒಂದಾಗಿ ಮಾಡಿದ್ದೇವೆ. ಅದೇ ರೀತಿ ಈಗೂ ಕೂಡ ಆ ಕೆಲಸ ಮಾಡೋಣ. ನೀವು ಬನ್ನಿ, ನಾವೆಲ್ಲ ಸಹಕಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ವಿ. There was a meeting of all party called by Honorable Deputy CM regarding pending projects in Karnataka. There are 4-5 very major issues are there. Some matters are in the court, but some matters are in the water resource department. So we need certain compliances from the state government to move forward. Therefore, we asked them to do the compliance and let us know. As well as we asked them to come after the election is over, because of the by-elections declared, there is a code of conduct hanging on. That's why we are unable to talk in detail. But however, we have in principle agreed to cooperate each other. In Karnataka, there has been a very good tradition. As far as water, land and language is concerned, we have been always one. And that tradition will keep it up and will help them in solving all these issues in the Government of India. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.